ನೀತಿ ಸಂಹಿತೆ ಮುಗಿದ ಮೇಲೆ ನೈತಿಕ ಸಂಹಿತೆ ನೇತಾರರಿಗೆ ಜಾರಿಗೆ ಬರಲಿ. ನೇತಾರರಿಗೆ ಜಾರಿಗೆ ಬರಲಿ, ಜಾರಿಗೆ ಬರಲಿ. ಹಿರಿಯರಿಗೆ ಗೌರವವಿರಲಿ. ಮೊಬೈಲಿನಲ್ಲಿ ಅಸಭ್ಯತೆಗೆ ಕಡಿವಾಣ ಹಾಕಲಿ. ಕಡಿವಾಣ ಹಾಕಲಿ. ಮಠಗಳಲ್ಲಿ ಸಂಸ್ಕಾರದ ತರಬೇತಿಗಳು ನಡೆಯಲಿ. ತರಬೇತಿಗಳು ನಡೆಯಲಿ. ಹೀಗಾದರೆ ನಿಜಾತ್ಮ ಶಿವನಿಗೂ ನೆಮ್ಮದಿ, ನೆಮ್ಮದಿ. ಇದೇ ಸಾಮಾಜಿಕ ಶಾಂತಿಗೆ ತಳಹದಿ. ಇದೇ ಸಾಮಾಜಿಕ ಶಾಂತಿಗೆ ತಳಹದಿ, 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 ತಳಹದಿ. ಈಗ ಲೋಕಸಭಾ ಚುನಾವಣೆ ನಡೀತಾ ಇರೋದ್ರಿಂದ ನೀತಿ ಸಂಹಿತೆ ಜಾರಿಯಲ್ಲಿದೆ. ಈ ನೀತಿ ಸಂಹಿತೆ ಮುಗಿದ ಮೇಲೆ ನೈತಿಕ ಸಂಹಿತೆ ಅನ್ನುವಂಥದ್ದು ನೇತಾರರಿಗಾಗಿ ಜಾರಿಗೆ ಬರಬೇಕು. ಹಿರಿಯರಿಗೆ ಸದಾಕಾಲ ಗೌರವ ಕೊಡುತ್ತಾ ಇರಬೇಕು. ಇಂದು ಏನಾಗಿದೆ, ಮೊಬೈಲ್ನಲ್ಲಿ ಅಶ್ಲೀಲ ದೃಶ್ಯಗಳು ಹರಿದಾಡೋದ್ರಿಂದ ಅದೊಂದು ರೀತಿಯ ಅಸಭ್ಯತೆ ಅನ್ನಿಸ್ತಾ ಇದೆ. ಯುವಕರ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕಬೇಕಾದ್ದು ಸರ್ಕಾರದ ಒಂದು ಅವಶ್ಯಕತೆ ಇದೆ. ಹಾಗೆ ಮಠಮಾನ್ಯಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಒಳ್ಳೆಯ ಒಂದು ಸಂಸ್ಕಾರಗಳ ತಿಳುವಳಿಕೆಯನ್ನು ಕೊಡುವಂಥ ತರಬೇತಿಗಳು, ಆಧ್ಯಾತ್ಮದ ಕುರಿತು ಪ್ರವಚನಗಳು ನಡೀತಾ ಇದ್ದರೆ ಅದು ಭಾಳ ಒಳ್ಳೆಯದು. ಅದು ನಿಜಾತ್ಮ ಶಿವನಿಗೂ ನೆಮ್ಮದಿ ಕೊಡುವಂಥದ್ದು ಅಷ್ಟೇ ಅಲ್ಲ, ಒಂದು ಸಾಮಾಜಿಕ ಶಾಂತಿಗೆ ಭದ್ರ ತಳದಿಯನ್ನು ಹಾಕುವಂಥ ಒಂದು ಒಳ್ಳೆಯ ಸಂಪ್ರದಾಯ ಅನ್ನಿಸ್ಕೊಳ್ತದೆ ಅಂತ ಹೇಳ್ತಾ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.